ಕರ್ನಾಟಕ ನಿರ್ಮಾಣ ಆಗ್ತಾರೆ ಕರ್ನಾಟಕದಲ್ಲಿ ಡಿಸ್ಕಷನ್. ಮೂರನೇದು ನೀರಾವರಿ ಚಳವಳಿಯಿಂದ ಇದಕ್ಕೆ ಕಾನೂನು ಕೊಡ್ತಾರೆ. ನಾವೆಲ್ಲ ಒಂದು ಕಡೆ ಭೂಮಿಗಳು ಕೊಡ್ತಾರಲ್ಲ, ಒಂದು ಕಡೆ ನೀರುಗಳು ಕೊಡ್ತಾರಲ್ಲ, ಇನ್ನೊಂದು ಕಡೆ ಎಲೆಕ್ಟ್ರಿಫಿಕೇಶನ್ ಪ್ರೈವೇಟೈಸೇಷನ್ ಆಗ್ತಾರೆ, ಜನರಿಗೆ ಬಹಳ ಅನ್ಯಾಯ ಆಗ್ತದೆ ಅಂತ ಮಾಡ್ತಾರೆ. ಇದನ್ನ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಸೆಂಟರ್ಗಳು ಇಂಥವನ್ನೆಲ್ಲವನ್ನು ಮಾಡ್ತಾ ಇಲ್ಲಿರುವಂಥ ಖನಿಜಗಳನ್ನ ತಗೊಂಡು ಹೋಗ್ತಾರೆ. ನಮ್ಮ ದೇಶದ ಒಳ್ಳೊಳ್ಳೆ ಬ್ರೈನ್ಗಳೇನಿದ್ದಾವೆ ಇವನ್ನೂ ತಗೊಂಡು ಹೋಗ್ತಾರೆ. ಒಟ್ಟು ನಮ್ಮನ್ನು ಒಂಥರ ಭಿಕಾರಿಗಳು ಅಂತ ನೋಡ್ಕೊಂಡು ಒಂಥರ ಥರ್ಡ್ ವರ್ಲ್ಡ್ ಕಂಟ್ರೀಸು ಈ ಥರದ ಅವ್ರ ಆಲೋಚನೆ ಏನಿದೆ ಅವ್ರದ್ದು ಬಹುತೇಕ ಅವ್ರ ಸರ್ವೈವಲ್ ಮೇಲೇ ಇರೋಂಥವ್ರು ಆ ದೇಶದವರೆಲ್ಲರೂ, ಪಾಶ್ಚಿಮಾತ್ಯ ದೇಶಗಳೆಲ್ಲರೂ ನಾವು ಹೆಂಗೆ ಉಳ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡೋಂಥವ್ರು. ಬಟ್ ನಾವು ಭಾರತ ದೇಶದವರು ನಾವು ಹೆಂಗೆ ಉಳ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನಾವು ಎಲ್ಲರಿಗೂ ಒಳ್ಳೇದಾಗೋದೇನು ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲೂ ಹಂಗೆ ಬಂದಿದೆ ಈಗ ಆಲೋಚನೆಗಳು, ನಾವು ಹೆಂಗೆ ಉಳ್ಕೊಳ್ಳೋದು ಅನ್ನೋಂಥದ್ದು ಎಲ್ಲ ರಾಜಕಾರಣಿಗಳಲ್ಲಿ, ಕೈಗಾರಿಕೋದ್ಯಮಿಗಳಲ್ಲಿ, ಕೊನೆಗೆ ರೈತರಲ್ಲೂ ಕೂಡ ನಾವು ಉಳ್ಕೊಳ್ಳೋದಕ್ಕೆ ಅದು ಉಳಿದರೆ ಯಾರಾದರೂ ಸಾಯಲಿ, ನಾವು ಉಳ್ಕೋಬೇಕು ಅನ್ನೋಂಥ ಚಿಂತನೆ ಏನಿದೆ ಇದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ. ಪುಸ್ತಕ, ಮ್ಯೂಸಿಕ್ಕು, ಜ್ಞಾನಿಗಳು ಇವನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೋ AI ಸೆಂಟರ್ ವಿದೌಟ್ ಪರ್ಮಿಷನ್, ವಿದೌಟ್ ಕನ್ಸಲ್ಟೇಷನ್, ವಿದೌಟ್ ಕಾಂಪೆನ್ಸೇಷನ್. ಆದ್ದರಿಂದ ಯಾಕೆ AI ಸೆಂಟರ್ ಅಕಸ್ಮಾತ್ ಆಗಿ ನಮ್ಮ ಸಮಾಜಕ್ಕೆ ಹೆಲ್ಪ್ ಆದರೆ ಅದರ ಸಹಾಯ ಎಲ್ಲರಿಗೂ ಮುಟ್ಟಬೇಕು, ಅದರ ಲಾಭ ಎಲ್ಲರಿಗೂ ತಲುಪಬೇಕು. ಡೆವಲಪ್ಮೆಂಟ್ ಶುಡ್ ರೀಚ್ ಎನಿವನ್. ಆದ್ದರಿಂದ ಎಕನಾಮಿಕ್ ಗ್ರೋತ್ ಬೇರೆ, ಡೆವಲಪ್ಮೆಂಟ್ ಬೇರೆ. ಇದರ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಭೂಮಿ ಉಳಿಸ್ಕೋಬೇಕು, ನೀರನ್ನು ಉಳಿಸ್ಕೋಬೇಕು ಮತ್ತು ಉದ್ಯೋಗ ಅವಕಾಶಗಳಿಂದ ನಾವು ವಂಚಿತರಾಗುವಂತಹ ಒಂದು ದೊಡ್ಡ ಅಪಾಯ ಇದೆಯಲ್ಲ ಈ ದೇಶದಲ್ಲಿ, ಅದರಿಂದ ನಾವು ಸಂರಕ್ಷಣೆ ಮಾಡ್ಕೋಬೇಕಾದ್ರೆ ದಯಮಾಡಿ ರಾಜ್ಯದ ಜನತೆ ಮೊದಲು ಅರ್ಥ ಮಾಡ್ಕೋಬೇಕು. ಸರ್ಕಾರಗಳ ಮೇಲೆ ಮತ್ತು ನೀತಿ ನಿರೂಪಕರ ಮೇಲೆ ಒತ್ತಡವನ್ನು ಹೇರಬೇಕು. ಆ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮವಾದದ್ದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಳುವಳಿ ಸತ್ಯಾಗ್ರಹ ಏನು ನಡೀತಾ ಇದೆ, ಇದಕ್ಕೆ ಇಡೀ ರಾಜ್ಯದ ಜನರನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಧ್ಯಮದ ಮೂಲಕ ನಾವು ನಿಮ್ಮನ್ನು ಬೇಡ. ಈಗ ಗಾಂಧಿ ಸಹಜ ಆಶ್ರಮ ಮತ್ತು ಅವ್ರಿಗೆ ನಮ್ಮ ಬಿಡ್ಡಿ ಟೌನ್ಶಿಪ್ ಇರೋದ್ರಿಂದ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ AIC ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ದುಷ್ಪರಿಣಾಮ ಬೀರುತ್ತದೆ ಅಂತಂದರೆ ಅದನ್ನು ಉಳಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. 2030 ಕುಡಿಯೋಕ್ಕೆ ನೀರು